ಎಲ್ಲರಿಗೂ ನಮಸ್ಕಾರ. ಇವತ್ತು ಜಾನಕಿ ಅಮ್ಮ ಅವರು ವಿಧಿವಶರಾಗಿದ್ದಾರೆ. ಅವರು ಕೊಟ್ಟಿರುವಂಥ ಕೊಡುಗೆ ತುಂಬ ಅಪಾರ. ಭಾರತೀಯ ಸಿನಿಮಾ ರಂಗಕ್ಕೇ ಒಂದು ಅತ್ಯಂತ ದೊಡ್ಡ ನಷ್ಟ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಅವರು ಕೊಟ್ಟಿರುವಂಥ ಹಾಡುಗಳು, ಅವರು ಹಾಡಿರುವಂಥ ಹಾಡುಗಳು ನಮ್ಮೆಲ್ಲರ ಮನಸ್ಸಲ್ಲಿ, ಹೃದಯದಲ್ಲಿ ಅಚ್ಚಳಿಯದೆ ಉಳಿದಿದೆ. ಈಗಲ್ಲ, ಇನ್ನು ಸಾವಿರಾರು ವರ್ಷಗಳ ಕಾಲ ಅವರ ಹಾಡುಗಳು ನಮ್ಮ ಕಿವಿಗಳಿಗೆ ಕೇಳೋಕ್ಕೆ ಸಿಗುತ್ತೆ. ಎಷ್ಟೇ ಜನ್ರೇಷನ್ ಬಂದರೂ ಇವ್ರು ಮಾಡಿರುವಂಥ ಸಾಧನೆ ಮಾಡೋದು ತುಂಬ ಕಷ್ಟ ಇದೆ. ಅಂತ ಒಂದು ಅತ್ಯದ್ಭುತ ಗಾಯಕಿನ ನಾವಿವತ್ತು ಕಳ್ಕೊಂಡು ತುಂಬ ದುಃಖದಲ್ಲಿದ್ದೀವಿ. ಅಮ್ಮ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಆಕಾಶದೀಪ ಆಗಿ ಆಕಾಶದಲ್ಲಿ ನಕ್ಷತ್ರ ಆಗಿದ್ದಾನೆ. ಆಕಾಶದೀಪ ಹಾಡು ಹೇಳಿ ಇವತ್ತು ಆಕಾಶದಲ್ಲಿ ಒಂದು ಮಿನುಗುವ ನಕ್ಷತ್ರ ಆಗಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ಜಾನಕಿ ಅಮ್ಮ ಅವರು ವಿಧಿವಶರಾಗಿದ್ದಾರೆ. ಅವರು ಕೊಟ್ಟಿರುವಂಥ ಕೊಡುಗೆ ತುಂಬ ಅಪಾರ. ಭಾರತೀಯ ಸಿನಿಮಾ ರಂಗಕ್ಕೇ ಒಂದು ಅತ್ಯಂತ ದೊಡ್ಡ ನಷ್ಟ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಅವರು ಕೊಟ್ಟಿರುವಂಥ ಹಾಡುಗಳು, ಅವರು ಹಾಡಿರುವಂಥ ಹಾಡುಗಳು ನಮ್ಮೆಲ್ಲರ ಮನಸ್ಸಲ್ಲಿ, ಹೃದಯದಲ್ಲಿ ಅಚ್ಚಳಿಯದೆ ಉಳಿದಿದೆ. ಈಗಲ್ಲ, ಇನ್ನು ಸಾವಿರಾರು ವರ್ಷಗಳ ಕಾಲ ಅವರ ಹಾಡುಗಳು ನಮ್ಮ ಕಿವಿಗಳಿಗೆ ಕೇಳೋಕ್ಕೆ ಸಿಗುತ್ತೆ. ಎಷ್ಟೇ ಜನ್ರೇಷನ್ ಬಂದರೂ ಇವ್ರು ಮಾಡಿರುವಂಥ ಸಾಧನೆ ಮಾಡೋದು ತುಂಬ ಕಷ್ಟ ಇದೆ. ಅಂತ ಒಂದು ಅತ್ಯದ್ಭುತ ಗಾಯಕಿನ ನಾವಿವತ್ತು ಕಳ್ಕೊಂಡು ತುಂಬ ದುಃಖದಲ್ಲಿದ್ದೀವಿ. ಅಮ್ಮ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಆಕಾಶದೀಪ ಆಗಿ ಆಕಾಶದಲ್ಲಿ ನಕ್ಷತ್ರ ಆಗಿದ್ದಾನೆ. ಆಕಾಶದೀಪ ಹಾಡು ಹೇಳಿ ಇವತ್ತು ಆಕಾಶದಲ್ಲಿ ಒಂದು ಮಿನುಗುವ ನಕ್ಷತ್ರ ಆಗಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ಜಾನಕಿ ಅಮ್ಮ ಅವರು ವಿಧಿವಶರಾಗಿದ್ದಾರೆ. ಅವರು ಕೊಟ್ಟಿರುವಂಥ ಕೊಡುಗೆ ತುಂಬ ಅಪಾರ. ಭಾರತೀಯ ಸಿನಿಮಾ ರಂಗಕ್ಕೇ ಒಂದು ಅತ್ಯಂತ ದೊಡ್ಡ ನಷ್ಟ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಅವರು ಕೊಟ್ಟಿರುವಂಥ ಹಾಡುಗಳು, ಅವರು ಹಾಡಿರುವಂಥ ಹಾಡುಗಳು ನಮ್ಮೆಲ್ಲರ ಮನಸ್ಸಲ್ಲಿ, ಹೃದಯದಲ್ಲಿ ಅಚ್ಚಳಿಯದೆ ಉಳಿದಿದೆ. ಈಗಲ್ಲ, ಇನ್ನು ಸಾವಿರಾರು ವರ್ಷಗಳ ಕಾಲ ಅವರ ಹಾಡುಗಳು ನಮ್ಮ ಕಿವಿಗಳಿಗೆ ಕೇಳೋಕ್ಕೆ ಸಿಗುತ್ತೆ. ಎಷ್ಟೇ ಜನ್ರೇಷನ್ ಬಂದರೂ ಇವ್ರು ಮಾಡಿರುವಂಥ ಸಾಧನೆ ಮಾಡೋದು ತುಂಬ ಕಷ್ಟ ಇದೆ. ಅಂತ ಒಂದು ಅತ್ಯದ್ಭುತ ಗಾಯಕಿನ ನಾವಿವತ್ತು ಕಳ್ಕೊಂಡು ತುಂಬ ದುಃಖದಲ್ಲಿದ್ದೀವಿ. ಅಮ್ಮ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಆಕಾಶದೀಪ ಆಗಿ ಆಕಾಶದಲ್ಲಿ ನಕ್ಷತ್ರ ಆಗಿದ್ದಾನೆ. ಆಕಾಶದೀಪ ಹಾಡು ಹೇಳಿ ಇವತ್ತು ಆಕಾಶದಲ್ಲಿ ಒಂದು ಮಿನುಗುವ ನಕ್ಷತ್ರ ಆಗಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ಜಾನಕಿ ಅಮ್ಮ ಅವರು ವಿಧಿವಶರಾಗಿದ್ದಾರೆ. ಅವರು ಕೊಟ್ಟಿರುವಂಥ ಕೊಡುಗೆ ತುಂಬ ಅಪಾರ. ಭಾರತೀಯ ಸಿನಿಮಾ ರಂಗಕ್ಕೇ ಒಂದು ಅತ್ಯಂತ ದೊಡ್ಡ ನಷ್ಟ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಅವರು ಕೊಟ್ಟಿರುವಂಥ ಹಾಡುಗಳು, ಅವರು ಹಾಡಿರುವಂಥ ಹಾಡುಗಳು ನಮ್ಮೆಲ್ಲರ ಮನಸ್ಸಲ್ಲಿ, ಹೃದಯದಲ್ಲಿ ಅಚ್ಚಳಿಯದೆ ಉಳಿದಿದೆ. ಈಗಲ್ಲ, ಇನ್ನು ಸಾವಿರಾರು ವರ್ಷಗಳ ಕಾಲ ಅವರ ಹಾಡುಗಳು ನಮ್ಮ ಕಿವಿಗಳಿಗೆ ಕೇಳೋಕ್ಕೆ ಸಿಗುತ್ತೆ. ಎಷ್ಟೇ ಜನ್ರೇಷನ್ ಬಂದರೂ ಇವ್ರು ಮಾಡಿರುವಂಥ ಸಾಧನೆ ಮಾಡೋದು ತುಂಬ ಕಷ್ಟ ಇದೆ. ಅಂತ ಒಂದು ಅತ್ಯದ್ಭುತ ಗಾಯಕಿನ ನಾವಿವತ್ತು ಕಳ್ಕೊಂಡು ತುಂಬ ದುಃಖದಲ್ಲಿದ್ದೀವಿ. ಅಮ್ಮ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಆಕಾಶದೀಪ ಆಗಿ ಆಕಾಶದಲ್ಲಿ ನಕ್ಷತ್ರ ಆಗಿದ್ದಾನೆ. ಆಕಾಶದೀಪ ಹಾಡು ಹೇಳಿ ಇವತ್ತು ಆಕಾಶದಲ್ಲಿ ಒಂದು ಮಿನುಗುವ ನಕ್ಷತ್ರ ಆಗಿದ್ದಾರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.